ನಮಸ್ಕಾರ ಸ್ನೇಹಿತರೆ. ಅಹಮದಾಬಾದ್ ವಿಮಾನ ದುರಂತದ ಬಗ್ಗೆ ನ್ಯೂಸ್ ಚಾನಲ್ ಅವರು ನ್ಯೂಸ್ ಕೊಡ್ತಾನೆ ಇದ್ದಾರೆ. ನಾವು ನೋಡೋಕೆ ಕುಂತೆ ಅಪ್ಡೇಟ್ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಭಗವದ್ಗೀತೆ ಪುಸ್ತಕದ ಬಗ್ಗೆ ಒಂದು ಮೆಸೇಜ್ ಕೂಡ ಕೊಡ್ತಾರೆ. ಯಾವುದೇ ರೀತಿ ಹಾನಿ ಆಗಲಿಲ್ಲ, ಇಷ್ಟು ದೊಡ್ಡ ದುರಂತ ನಡೆದರೂ ಬುಕ್ಕು ಸುರಕ್ಷಿತವಾಗಿದೆ ಅಂತ ಹೇಳಿ. ಅವಾಗ ನಮ್ಮಲ್ಲಿ ಅಂದ್ಕೊಂಡಿರೋದೇನು, ನಾವೇನು ಅಂದ್ಕೊಂಡ್ವಿ, ಭಗವಂತನ ಒಂದು ಶಕ್ತಿ ಇದೆ. ಇಷ್ಟು ದೊಡ್ಡ ಅನಾಹುತ ಆದರೂ ಅದು ಹಳೆ ಪೇಪರ್, ಅದು ಬೆಂಕಿಗೆ ಜಲ್ದಿನ ಅನಾಹುತ ಆಗಬೇಕು, ಅಂಥದ್ದು ಇಷ್ಟು ಸುರಕ್ಷಿತವಾಗಿದೆ ಅಂದರೆ ಭಗವಂತನ ಒಂದು ಶಕ್ತಿ ಈ ಜಗತ್ತಿನಲ್ಲಿ ಇದೆ ಇನ್ನೂ ಅನ್ನೋದನ್ನು ನಾವು ಅರಿತುಕೊಂಡ್ವಿ. ಆದರೆ ಇದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸನಾತನ ಧರ್ಮ, ಹಿಂದೂ ಧರ್ಮದವರೇ ಆ ಬುಕ್ಕಿನ ಬಗ್ಗೆ ಟೀಕೆಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆ ಪುಸ್ತಕಕ್ಕೆ ಅಷ್ಟು ಪವರ್ ಇದ್ದಿದ್ರೆ, ದೈವ ಅಂತ ಇದ್ದಿದ್ರೆ ಪುಸ್ತಕ ಒಂದೇ ಸೇಫ್ಟಿಯಾಗಿ ಯಾಕಿರ್ತಿತ್ತು? ಅಷ್ಟು ಜನ ಸುಟ್ಟು ಕರ್ಕಲಾದ್ರು, ಅವರೆಲ್ಲ ಸತ್ತು ಹೋದರು, ಆ ಪುಸ್ತಕವನ್ನು ಓದಿದವರು ಕೂಡ ಸತ್ತು ಹೋದರು ಅಂತ ಹೇಳಿ ಮಾತಾಡ್ತಿದ್ದಾರೆ. ಅವ್ರು ಒಮ್ಮೆನೂ ಆ ಪುಸ್ತಕನ ನೋಡಲಿಲ್ಲ ಕಾಣಿಸುತ್ತೆ, ಮುಟ್ಟೇ ಇಲ್ಲ ಕಾಣಿಸುತ್ತೆ. ಒಂದೊಂದು ಚಿಕ್ಕ ಮನವಿ, ಒಮ್ಮೆ ಆದರೂ ಭಗವದ್ಗೀತೆ ಪುಸ್ತಕವನ್ನು ನೋಡ್ರಿ. ಆ ಕೃಷ್ಣ ಏನು ಬೋಧನೆ ಮಾಡಿದಾನ ಅನ್ನೋದನ್ನು ಅದರಲ್ಲಿ ನೋಡ್ರಿ. ಒಂದರೊಳಗೂ ಸಾವಿಲ್ಲ, ನೋವಿಲ್ಲ, ನನ್ನನ್ನು ಆರಾಧನೆ ಮಾಡಿದವ್ರಿಗೆ, ನನ್ನನ್ನು ಪೂಜಿಸಿದವ್ರಿಗೆ ಅಂತ ಕಾಣಿಸ್ಲಿಲ್ಲ. ನಮ್ಮ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದಾರಂದ್ರೆ, ಈ ಜಗತ್ ಧರ್ಮದ ಹಾದಿಯಲ್ಲಿ ನೀ ಯಾವ ರೀತಿ ಬದುಕಬೇಕು, ನಿನ್ನ ಬದುಕಿನ ಮೌಲ್ಯ ಏನು ಅನ್ನೋದನ್ನು ಉಪದೇಶ ಮಾಡಿದ್ದಾರೆ. ಜಗತ್ತೊಳಗೆ ಜನನ ಆದ ತಕ್ಷಣ ಸುಖ, ದುಃಖ, ಮರಣ, ಜನನ ಎಲ್ಲವೂ ನಿಶ್ಚಿತವಾಗಿರುತ್ತೆ. ಬರೋದನ್ನು ಎಲ್ಲವನ್ನು ಯಾವ ರೀತಿ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ಭಗವಂತನ ಆರಾಧನೆ ಯಾವ ರೀತಿ ಮಾಡಬೇಕು, ನಾವು ಹೆಂಗೆ ಬದುಕಬೇಕು ಈ ಸಮಾಜದೊಳಗಡೆ ಅನ್ನೋದನ್ನು ನಮ್ಮ ಶ್ರೀಕೃಷ್ಣ ಪರಮಾತ್ಮ ಅದನ್ನಲ್ಲಿ ಬೋಧನೆ ಮಾಡಿದ್ದಾರೆ. ಸರ ಬುಕ್ ಇದ್ರ ಮಾತ್ರಕ್ಕೆ, ಪೂಜಿಸಿದ ಮಾತ್ರಕ್ಕೆ ಸಾವೇ ಬರಬಾರ್ದು, ನೋವೇ ಬರಬಾರ್ದು ಅಂತೇನಿಲ್ಲ. ನಮ್ಮ ಆಯುಷ್ಯ, ನಮ್ಮ ಹಣೆ ಬರಹ, ನಮ್ಮ ಆಯುಷ್ಯ ಮುಗಿತಂದ್ರೆ ನಾವು ಹೋಗ್ಬಿಡ್ತೀವಿ, ಎಲ್ಲರೂ ಹೋಗ್ಬಿಡ್ತಾರೆ. ಈಗ ಅವರು ಹೇಳೋ ಪ್ರಕಾರ ಪುಸ್ತಕ ಇದ್ದರೆ ಸಾವೇ ಬರಬಾರ್ದು ಅಂದರೆ 80% ಎಲ್ಲ ಭಾರತ ದೇಶದೊಳಗೆ ಹಿಂದುತ್ವ ಸಮಾಜದಲ್ಲಿ ಭಗವದ್ಗೀತೆನ ಆರಾಧನೆ ಮಾಡ್ತಾರೆ. ಇದು ನನ್ನ ಪ್ರಕಾರ, ನಾ ತಿಳ್ಕೊಂಡಿರೋ ಪ್ರಕಾರ. 80% ಜನನೇ ಸಾಯಲಿಲ್ಲ ಅಂತಂದ್ರೆ ಎಲ್ಲ ಐತ್ರಿ ನಮಗೆ ಜಗ ಉಳ್ಯಾಕ ಆಮೇಲೆ, ಹೌದಲ್ರಿ? ನಮ್ಮ ಕೃಷ್ಣ ಪರಮಾತ್ಮನಿಗೆ ಸಾವು ತಪ್ಪಿಲ್ರಿ. ಗೊತ್ತಿರುತ್ತವ್ರಿಗೆ, ನಾನು ಯಾವಾಗ ನನ್ನ ಮರಣ ಐತೆ ಅಂತ ಗೊತ್ತಿದ್ರೂ ವಿಧಿ ಲಿಖಿತ ಮರಣ ಅನ್ನೋದು ಎಲ್ಲರಿಗೂ ಇರೋದೇ. ಅವ್ರವ್ರ ಆಯುಷ್ಯ ಮುಗಿದ್ಮೇಲೆ ಅವ್ರವ್ರು ಹೊರಡ್ತಾರೆ ಅಷ್ಟೆಲ್ಲ. ಆದರೂ ಈ ಒಂದು ಪ್ರಪಂಚದಲ್ಲಿ, ಈ ಪ್ರಕೃತಿಯಲ್ಲಿ ಮನುಷ್ಯ ಎಂಬ ಜೀವಿ ಎಷ್ಟೇ ಚತುರನರಿರಲಿ, ಎಷ್ಟೇ ಜಾಣ್ಮೆ ಇರಲಿ, ಏನೋ ಇದ್ದರೂ, ಎಷ್ಟೇ ಆಸ್ತಿ ಐಶ್ವರ್ಯ ಇದ್ದರೂ ಎಲ್ಲವೂ ಕ್ಷಣ ಮಾತ್ರದಲ್ಲಿ ಹೋಗುತ್ತೆ. ಟೈಮ್ ಬಂತಂದ್ರೆ ಎಲ್ಲ ಮುಗಿದು ಹೋಗುತ್ತೆ, ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಅದರ ದೈವ ಶಕ್ತಿ ಈ ಜಗತ್ತಲ್ಲಿ ನಿರಂತರವಾಗಿರುತ್ತೆ ಅನ್ನೋ ಒಂದು ಸಂದೇಶವನ್ನು ಈ ಕಲಿಯುಗಕ್ಕೆ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿದ್ದಾನೆ. ಸರ್, ಶುಭ ದಿನ, ನಮಸ್ಕಾರ, ಹರೇ ಕೃಷ್ಣ.